ನ್ಯಾರೇಟಿವ್ ರೂಪುರೇಷೆಗಳಿದೆ. ಅದಕ್ಕಾಗಿ ಒಂದು ಟ್ರಾನ್ಸ್ಲೇಟಿಂಗ್ ಎ ವರ್ಕ್ ಆಫ್ ಲಿಟ್ರೇಚರ್ ಇಂಟು ಆರ್ಟ್ ಅಂತ ಅದನ್ನು ನೋಡೋದೇ ತಪ್ಪು. ಈಗ ಒಂದು ಟ್ರಾನ್ಸ್ಲೇಷನ್ ಅಂದರೆ ನಾವು ಜರ್ಮನಿಂದ ಫ್ರೆಂಚ್ಗೋ, ಇಟಾಲಿಯನ್ನಿಂದ ಗ್ರೀಕ್ಗೋ ಮಾಡ್ಬೋದು. ಆದರೆ ಒಂದು ಇಟಾಲಿಯನ್ ಒಪೇರಾನ ನಾನು ಯಕ್ಷಗಾನದಲ್ಲಿ ತೋರಿಸ್ತಿದ್ದೆ, ಒಂದು ಗ್ರೀಕ್ ಟ್ರಾಜಿಡಿನ ನಾನು ಯಾವುದೋ ಒಂದು ಸಂಗೀತದ ರೂಪದಲ್ಲಿ ಮಾಡಿದೆ. ಹೇಗೆ ಅದನ್ನ ನಾವು ಇಂಟರ್ಪೋಲೇಟ್ ಮಾಡೋದು? ಅದೇ ಬೇರೆ ಮಾಧ್ಯಮ, ಇದೇ ಬೇರೆ ಮಾಧ್ಯಮ, ಅದು ಶಕ್ತಿಗಳಿದ್ದಾರೆ, ಅದು ಇತಿಗಳಿದ್ದಾರೆ. ಅದರಲ್ಲಿ ಆ ಕ್ಯಾರೆಕ್ಟರ್ ಹೇಗೆ ಕ್ರಿಯೇಟ್ ಮಾಡಿದ್ವಿ, ಅದು ನಾನು ಹೇಗೆ ಕಲ್ಪಿಸ್ಕೊಂಡೆ, ಅದು ನಿರ್ದೇಶಕರಾಗಿ ಸ್ಕ್ರಿಪ್ಟ್ ರೈಟರ್ ಆಗಿ ಅವರ ಸ್ವತಂತ್ರ ಅಭಿವ್ಯಕ್ತಿ. ಅದು ಕಾರಂತರ ಮನಸ್ಸಿನಲ್ಲಿ ಏನಿತ್ತು, ಅದು ಬರೀ ಅದರ ಒಂದು ಸೀಡ್ ಇರುತ್ತಲ್ಲ, ಮೂಲ ದ್ರವ್ಯ ಏನಿರುತ್ತಲ್ಲ, ಆ ವ್ಯಕ್ತಿತ್ವದ ಸ್ಟ್ರೆಂತ್ ಏನಿರುತ್ತಲ್ಲ, ಅದು ಮಾತ್ರ ಬಹುಶಃ ಎರಡಕ್ಕೂ ಒಂದೇ ಆಗಿದೆ. ಅಲ್ಲಿಂದ ಆಚೆಗೆ ಅವರು ಹೊಡ್ಕೊಳ್ಳೋ ಗೊಂಬೆಗಳು ಬಿಟ್ಕೊಳ್ಳೋ ರೀತಿಯೇ ಬೇರೆ ಬೇರೆ ಆಗಿದೆ. ಟ್ರಾನ್ಸಿಷನ್ ಬಗ್ಗೆ ಹೇಳ್ತಾ ಇದ್ರು ಬಹುಶಃ ನಮಗೆ ಭಾರತ ದೇಶದಲ್ಲಿ ನಮ್ಮ ಸಿನಿಮಾ ಹುಟ್ಟಿದ್ದು ಹೆಚ್ಚಾಗಿ ಹರಿಕಥೆಯಿಂದ ನಾಟಕದಿಂದ ಸಿನಿಮಾ ಬಂದಿದೆ. ಹಾಗಾಗಿ ನಮ್ಮ ಆರಲ್ ಟ್ರೆಡಿಷನ್ ಬಹಳ ಸ್ಟ್ರಾಂಗ್ ಆಗಿದೆ. ನಮ್ಮ ಎಲ್ಲ ಮುಖ್ಯವಾದ ಸಿನಿಮಾಗಳು ತುಂಬ ಮಾತಾಡೋದು, ದೃಶ್ಯದ ಮೂಲಕ ತೋರಿಸೋದು ತುಂಬ. ಆ ದೃಶ್ಯದ ಮೂಲಕ ನಾವು ತೋರಿಸೋದನ್ನು ಕಲ್ತ್ಕೊಂಡಿದ್ದು ಯುರೋಪಿಯನ್ ಸಿನಿಮಾ. ಯಾಕಂದ್ರೆ ಯುರೋಪಿಯನ್ ರಿನೆಸಾನ್ಸ್ ಅಲ್ಲಿ ಬಂದ ಒಂದು 500 ವರ್ಷದ ಆರ್ಟ್ ಇಲ್ಲ, ಅದು ಇವತ್ತಿಗೂ ಕೂಡ ಅದೇ ಎಲ್ಲ ಫಿಲ್ಮ್ ಮೇಕರ್ಸ್ ಮೇಲೂ, ಎಲ್ಲ ಸಿನಿಮಾಟೋಗ್ರಾಫರ್ಸ್ ಮೇಲೂ ತುಂಬಾ ಪ್ರಭಾವ ಬೀರಿದೆ. ಇವತ್ತಿಗೂ ಕೂಡ ವಿಕ್ಟೋರಿಯಸ್ ಅಂತ ಒಬ್ಬ ಸಿನಿಮಾಟೋಗ್ರಾಫರ್ ಒಂದು ಫಿಲ್ಮ್ ಹೇಗೆ ತಗೊಂಡ್ರೆ ಹೋಗಿ ಒಂದು 6 months ರಿಸರ್ಚ್ ಮಾಡ್ಕೊಂಡು ಬರ್ತಾರೆ. ಯಾವ ಪೇಂಟರ್ ಯಾವ ಥರ ಇದೆ ತೋರಿಸಿದ, ಯಾವ ಥರ ಲೈಟ್ ಯೂಸ್ ಮಾಡಿದೆ, ಯಾವ ಥರ ಕಲರ್ ಯೂಸ್ ಮಾಡಿದೆ, ಅದೆಲ್ಲವನ್ನೂ ಅವರ ಸಿನಿಮಾದಲ್ಲಿ ಅವ್ರು ಇಂಟರ್ಪ್ರೇಟ್ ಮಾಡ್ಕೊಳ್ತಾರೆ. ನಮ್ಮಲ್ಲಿ ಆ ಥರದ ಎಕ್ಸರ್ಸೈಸ್ ಇದು ಬಹಳ ಕಡಿಮೆ. ಅದರಲ್ಲಿ ಯಾಕೆ ಮಾತಾಡ್ತಾರೆ, ಸಾರಿ ಸರ್, ಏಟ್ ಅಂಡ್ ಹಾಫ್ ಅಂತ ಒಂದು ಸಿನಿಮಾ ಇದೆ ಫೆಲಿನಿ ಅವರು, ಅದು ಯೂಟ್ಯೂಬಲ್ಲಿ ಇದೆ, ಸಾಧ್ಯ ಆದರೆ ತಾವೆಲ್ಲ ನೋಡಿ. ಬಹಳ ಕನಸು, ಭ್ರಮೆ, ವಾಸ್ತವ, ಕಲ್ಪನೆ ಇವೆಲ್ಲವುಗಳ ಸಮ್ಮಿಶ್ರಣ. ಅವನು ಯಾವುದನ್ನು ಈ ಟ್ರಾನ್ಸಿಷನ್ ಡಿವೈಸ್ ತೋರಿಸ್ತೇನೆ ಹೇಳ್ತಾ ಹೋಗ್ತಾನೆ. ಎಷ್ಟು ಮಟ್ಟಿಗೆ ಅಂದರೆ ಚಿತ್ರದ ಮೊದಲಲ್ಲೇ ಇವನೊಂದು ಟ್ರಾಫಿಕ್ ಜಾಮಲ್ಲಿ ಸಿಗಾಕೊಂಡಿರ್ತಾನೆ. ನಿಮಗೆ ಕೊನೆಗೆ ಗೊತ್ತಾಗಲ್ಲ, ಟ್ರಾಫಿಕ್ ಜಾಮಲ್ಲಿ ಇರೋ ಎಲ್ಲ ಪಾತ್ರಗಳು ಈ ಫಿಲ್ಮಲ್ಲಿ ಇದೆ. ಮತ್ತೆ ಇವನು ಅದರಲ್ಲಿ ಬಿಡಿಸ್ಕೊಳ್ಳೋಕೆ ಒದ್ದಾಡ್ತಾ ರಾಜನ್ ಕೂತಾನೆ, ಬಿಡಿಸ್ಕೊಂಡು ಕೂತಾನೆ, ಉಸಿರು ಕಟ್ತಾ ಇದೆ ಅವನಿಗೆ. ಅದೆಲ್ಲ ಒಂದು ಮನಸ್ಥಿತಿಯನ್ನು ಹೇಳ್ತಾ ಹೋಗುತ್ತೆ. ಕಡೆಗೆ ಅದರಿಂದ ಗ್ಲಾಸ್ ಗೋಲ್ಡ್ ಆಚೆ ಬಂದಾಗ ಅವನು ಆಕಾಶ ಕಂಡು. ಸೊ ಇಲ್ಲಿ ಯಾವುದೇ ಥರದ ಟ್ರಾನ್ಸಿಷನ್ ಕೂಡ ಅವ್ನು ಯೂಸ್ ಮಾಡಲ್ಲ. ಸುಮ್ಮನೆ ಒಂಥರ ರಿಯಲಿಸ್ಟಿಕ್ ಆಗಿ ಪಿಕ್ಚರ್ ಮಾಡೋದಷ್ಟೇ ಸುಲಭವಾಗಿ ಮಾಡ್ಬಿಡ್ತಾನೆ. ಅವ್ರಿಗೆ ಈ ಥರ ದೃಶ್ಯ ಮಾಧ್ಯಮದಲ್ಲಿ ಅದನ್ನ ಆಡ್ಕೊಳ್ಳೋದು ತುಂಬಾ ಸುಲಭ. ಅವನ ಕಲ್ಪನೆಯಲ್ಲಿದ್ದ ಒಂದು ಹೆಣ್ಣನ್ನು ನೋಡ್ಬೇಕಾದ್ರೆ ಬರೀ ಅವ್ನು ಕನ್ನಡ ಹಾಕೊಂಡಿರ್ತಾನೆ ಮುಖ್ಯ ಪಾತ್ರದಲ್ಲಿ. ಅವ್ನು ಸುಮ್ಮನೆ ಹೀಗಂತಾನೆ. ಹೀಗಂದ್ರೆ ಅವ್ರ ಮನಸ್ಸಿನಲ್ಲಿ ಇದೆಯೋ ನಮಗೆ ಕಾಣ. ಆಮೇಲೆ ನೆಕ್ಸ್ಟ್ ನೋಡಿದ್ರೆ ಆ ಹುಡುಗಿ ಇಲ್ಲ, ಇನ್ನೊಂದು ಹುಡುಗಿ ಬಂದು ಕೇಳ್ತಾರೆ, ನಿನ್ಗೆ ನೀರು ತಂದ್ಕೊಡ. ಅಷ್ಟು ಸುಲಭವಾಗಿ ಕನಸಿಂದ ಆಚೆ ಹೋಗಿ ಒಳಗಡೆ ನಮ್ಮ ಸರ್ ಹೇಳಿದ್ರೆ ಅದೊಂದು ಟ್ರಾನ್ಸಿಷನ್ ಅಂತ ಕೊಟ್ಟು, ಹೌದು ಇವಾಗ ನಾವು ಆ ಕಲ್ಪನೆ ಸಾಮ್ರಾಜ್ಯಕ್ಕೆ ಹೋಗ್ತಾ ಇದ್ದೀವಿ ಅಂತ ಹೇಳಿ ಥರ ಭಾಗವತಿಕೆ ಮಾಡಿ ಅದಕ್ಕೆ ಹೋಗ್ತೀವಿ ನಾವು. ಅದು ಐ ಥಿಂಕ್ ಅದು ಮುಖ್ಯವಾದ ಡಿಫ್ರೆನ್ಸ್. ಬಹುಶಃ ನಾವು ಪ್ರೇಕ್ಷಕರನ್ನ ಆ ನಿಟ್ಟಿನಲ್ಲಿ ಬೆಳೆಸಿಲ್ಲ. ಪ್ರೇಕ್ಷಕರನ್ನ ಬೆಳೆಸೋ ನಿಟ್ಟಿನಲ್ಲಿ ನಾವು ಒಂದು ಸ್ವಲ್ಪ ಸೋತಿದ್ದೀವಿ ಅಂತ ನನಗೆ ಅನ್ಸುತ್ತೆ. ಆ ನಿಟ್ಟಿನಲ್ಲಿ ಅವರ ಇಮೇಜಿಂಗು ಮತ್ತೆ ಅವರ ಪರಿಕಲ್ಪನೆ ಇದೆಯಲ್ಲ, ಅದು ಗೊತ್ತಿಲ್ಲ. ಅಲ್ಲಿ ಥಿಯೇಟ್ರಿಗೂ ನಮ್ಮ ಥಿಯೇಟ್ರು ನೀವಾಗಲೇ ಹೇಳಿದಾಗ ಹರಿಕತೆ ಆಗಲಿ, ರಂಗಭೂಮಿ ಆಗಲಿ, ಅದರ ಪ್ರಭಾವ ತುಂಬಾ ದಟ್ಟವಾಗಿ ನಮ್ಮ ಪ್ರೇಕ್ಷಕರ ಮೇಲೆ ಇದೆ. ಬಹುಶಃ ಈಗಿನ ಜನರೇಷನ್ ಅದರಿಂದ ಈಗ ನಾವು ಹರಿಕತೆಯನ್ನು ಕೇಳಿಲ್ಲ, ರಂಗಭೂಮಿಗೂ ಹೋಗಿಲ್ಲ, ಪೌರಾಣಿಕ ನಾಟಕ ಹೋದ್ರೆ ಈಗ ಅದರ ನಾಟಕಗಳಾಗ್ತಾ ಇತ್ತು. ನಾವು ಅದನ್ನ ಕಲ್ಪನೆ ಮಾಡ್ಕೊತಾ ಇಲ್ಲ, ಕ್ರಮ ಬೇರೆ ಇತ್ತು. ನಮ್ಮೂರಲ್ಲೇ ನಾಟಕಗಳಾದಾಗ ನನಗೆ ಮುಂದ್ಗಡೆ ನೋಡ್ತಾ ಇದ್ದಾಗ ಸ್ವಲ್ಪ ಹೊತ್ತಾದ್ಮೇಲೆ ಹಿಂದ್ಗಡೆ ಹೋಗಿ ನೋಡೋಣ ಈ ಪಾತ್ರಧಾರಿಗಳು ಹೇಗಿರ್ತಾರೋ, ವೇದಿಕೆ ಮೇಲೆ ಅವರ ಆರ್ಭಟ ಅದೆಲ್ಲ ನೋಡಿ ಹಿಂದ್ಗಡೆ ಹೋದಾಗ ಒಂದು ಬಿಡಿ ಸೇರ್ಕೊಟ್ರು ಅಥವಾ ಇನ್ನೇನೋ ಮಾಡ್ಕೊಂಡು ಕೂತಿದ್ರು, ನಿರಾಶೆ ಆಗ್ಬಿಡ್ತಾ ಇತ್ತು. ಇದಲ್ಲ ನನ್ನ ಪಾತ್ರ, ಅದಲ್ಲ ಅಂತ ಅನಿಸ್ತಾ ಇತ್ತು. ಅದು ಈಗಿನ ಮಕ್ಕಳಿಗೆ ಅನುಭವ ಇದರಿಂದ ಪ್ರಾಯಶಃ ಮುಂದಿನ ಜನರೇಷನ್ ಆ ರೀತಿಯ ಇದನ್ನ ಡಿಮ್ಯಾಂಡ್ ಮಾಡುತ್ತೆ, ಅವರು ಅದನ್ನ ದಕ್ಕಿಸ್ಕೊಳ್ತಾರೆ ಅಂತ ನನಗೆ ಅನ್ಸುತ್ತೆ.
ಆ ದೌರ್ಬಲ್ಯ ಪ್ರಾಯಶಃ ಪ್ರೇಕ್ಷಕಗಳಾದ ನಮ್ಮ ಮನಸ್ಸಿನಲ್ಲೇ ಗಟ್ಟಿಯಾಗಿ ಉಳಿದಿದೆಯಾ ಅಂತ ಈ ಈ ಈ ನಮ್ಮ ಭಾರತೀಯ ಕಲ್ಪನೆಯಲ್ಲಿ. ಅದು ಸಾಹಿತ್ಯಕ್ಕೂ ಬಹಳ ವ್ಯತ್ಯಾಸ. ಸಾಹಿತ್ಯದಲ್ಲಿ ಈ ಸಮಸ್ಯೆ ಉಂಟಾಗಲ್ಲ, ದೃಶ್ಯ ಮಾಧ್ಯಮಕ್ಕೆ ಮಾತ್ರ ಈ ಸಮಸ್ಯೆ ಉಂಟಾಗುತ್ತೆ. ನೀವು ಆಗ್ಲೇ ಹೇಳಿದಾಗೆ ಒಂದು ವಾಕ್ಯದಲ್ಲಿ ಆರ ಕೋತಿ ಅಂತಂದಾಗ ಒಂದು ಕಲ್ಪನೆ ಏನಿರುತ್ತೆ, ಅದನ್ನ ಹೇಗೆ ವಿಷನ್ ಅಲ್ಲಿ ನೀವು ತೋರಿಸ್ತೀರಿ ಹಾರೋ ಕೋತಿಯನ್ನ, ಅವರ ಇದನ್ನೇ ಮಾಡಕ್ ಸಾಧ್ಯ ಆಗಿದ್ರೆ ಹೇಗೆ ಮಾಡ್ತೀರಿ ತೇಜಸ್ವಿ ಅವರದು? ಬಹಳ ಟಫ್ ಅದು ಇಮೇಜ್ಗೆ ಟ್ರಾನ್ಸ್ಫರ್ ಮಾಡುವಂಥದ್ದು. ಅಕಸ್ಮಾತ್ ಇನ್ನೊಂದು ಸಮಸ್ಯೆ ಬಂದ ಆಗಲೇ ನಾನು ಹೇಳಿದಾಗೆ ಒಂದು ಸಾಹಿತ್ಯತೆಯನ್ನು ಆಧರಿಸಿದಾಗ ಗೊತ್ತಿದ್ದೋ ಗೊತ್ತಿಲ್ಲದೋ 98% ಜನ ಮೂಲ ಕೃತಿ ಜೊತೆ ಈ ಸಿನಿಮಾವನ್ನ ಹೋಲಿಸಿ ಮಾತಾಡ್ತಾರೆ, ಹೋಲಿಸಿ ನೋಡಕ್ ಪ್ರಾರಂಭ ಮಾಡ್ತಾರೆ. ಪ್ರಶ್ನೆಗಳು ಅದೇ ಧಾಟಿಯಲ್ಲಿರುತ್ತೆ, ಅಲ್ಲಿದ್ದದ್ದು ಇಲ್ಲಿ ಹಾಕಿಲ್ಲ, ಇಲ್ಲಿರೋದು ಅಲ್ಲಿ ಹಾಕಿಲ್ಲ. ಇದು ದೊಡ್ಡ ಚರ್ಚಿರ್ಬೋದು. ಎರಡು ತರದ ನಿರ್ದೇಶಕರು ಹೇಳ್ತಾರೆ ಯಾವಾಗ್ಲೂ, ನಾನು ಮಾಡಿರುವಂತಹ ಸಾಹಿತ್ಯ ಕೃತಿಗಳನ್ನ ಆಧರಿಸಿ 6 ಚಿತ್ರಗಳನ್ನ ಮಾಡಿದ್ದೇನೆ 12ರಲ್ಲಿ. ನಾನು ಸ್ವಲ್ಪ ಹೆಚ್ಚು ನಿಷ್ಠನಾಗಿದ್ದೇನೆ, ಸಾಹಿತ್ಯ ಕೃತಿಗೆ ನಿಷ್ಠೆಯನ್ನ ಅದರ ಆಶಯಕ್ಕೆ ಧಕ್ಕೆ ಬಂದೇ ಇರುವ ಹಾಗೆ ಮಾಡಕ್ ಪ್ರಯತ್ನ ಪಟ್ಟಿದ್ದೀನಿ. ಅದ್ರ ಬಗ್ಗೆ ಚರ್ಚೆಗಳು ಬೇರೆ ಇದೆ. ಕಾಸರವಳ್ಳಿ ಅಂತ ನಿರ್ದೇಶಕರು ಏನ್ ಮಾಡ್ತಾರೆ, ಆ ಕೃತಿಯನ್ನ ಇಟ್ಟುಕೊಂಡು ಇನ್ನೊಂದು ಕೃತಿಯನ್ನ ಕಟ್ತಾ ಇರೋದು, ಅದು ಇನ್ನೊಂದು ಧಾಟಿಯ ಕಟ್ಟುವಿಕೆ. ಅದು ಸರಿಯಾ ಇದು ಸರಿಯಾ ಅನ್ನೋದು ಚರ್ಚಿತವಾಗಬೇಕಾದಂತ ವಿಷಯ. ಎರಡೂ ಸರಿನೇ ನನ್ನ ಪ್ರಕಾರ. ಅದು ತಪ್ಪು ಇದು ಸರಿ, ಅಥವಾ ಇದು ತಪ್ಪು ಅದು ಸರಿ ಅಂತ ಅನ್ನೋ ಆಗಿಲ್ಲ. ನನ್ನ ಮೂಲ ಕಲ್ಪನೆ ಹೇಗಿರುತ್ತೆ ಅಂದ್ರೆ, ಒಂದು ಸಾಹಿತ್ಯ ಕೃತಿಯನ್ನು ಓದಿದಾಗ ನನಗೆ ಅದನ್ನ ಮುರಿದು ಕಟ್ಟೋದ್ರಲ್ಲಿ ಆಸಕ್ತಿ ಇಲ್ಲ, ಮುರಿದು ಇನ್ನೊಂದು ಹೊಸದನ್ನ ಕಟ್ಟೋದ್ರಲ್ಲಿ ಆಸಕ್ತಿ ಇಲ್ಲ. ಇರೋದಕ್ಕೆ ಒಂದು ದೃಶ್ಯದ ಚಿತ್ರಾವಳಿಯನ್ನ ಮಾಡಿ ಅದನ್ನು ಇನ್ನೆಷ್ಟು ಮೆರುಗಿನ ಪದವನ್ನ ಬಳಸಲ್ಲ, ಹೆಚ್ಚು ಜನಕ್ಕೆ ಹತ್ರ ಮಾಡುವುದ್ರ ಕಡೆ ನನ್ನ ಗಮನ ಇರುತ್ತೆ. ಅದ್ರ ಆಶಯಕ್ಕೆ ಧಕ್ಕೆ ಬರಬಾರ್ದು, ಪಾತ್ರಗಳಿಗೆ ಧಕ್ಕೆ ಬರಬಾರ್ದು, ಪಾತ್ರಗಳ ಆಶ್ರಯಕ್ಕೆ ಧಕ್ಕೆ ಬರಬಾರ್ದು. ಹಾಗೆ ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿ ನನ್ನ ಕಥೆಗಳನ್ನ ಕಟ್ತಾ ಇದ್ದೇನೆ. ಅದು ಪ್ರಾಯಶಃ ಹೇಗೆ ನನ್ನಲ್ಲಿ ಆರಂಭ ಆಯಿತು ಅನ್ನೋದ್ರ ಬಗ್ಗೆ ನಾನು ತುಂಬಾ ಯೋಚನೆ ಮಾಡ್ತೀನಿ. ಯಾಕೆ ಆ ಧಾಟಿ ನನಗೆ ಧಕ್ಕಲಿಲ್ಲ ಅಥವಾ ಮಾಡಲಿಲ್ಲ ಅಂದ್ರೆ, 96ನೇ ಇಸ್ವಿಯಲ್ಲಿ ಕಥೆಗಾರ ಅಂತ ಒಂದು ಸೀರೀಸ್ ನಾವು ಮಾಡಿದ್ವಿ. ಆಗ ದೂರದರ್ಶನ ಸುಮಾರು 78 ಕಥೆಗಳು ಬಂತು. ಕನ್ನಡದ ಸಣ್ಣ ಕಥೆಗಳ ಇತಿಹಾಸವನ್ನ ದಾಖಲಿಸುವಂತ ಪ್ರಯತ್ನ, ದಾಖಲಿಸೋದ್ರ ಜೊತೆಗೆ ಎಲ್ಲ ಕಥೆಗಳ ಮೂಲ ಆಶಯಕ್ಕೆ ಕೊಂಚವೂ ಧಕ್ಕೆ ಬರದೇ ಇರೋ ಹಾಗೆ ಮಾಡ್ಬೇಕು ಅಂತ ಮಾಡಿದ್ವಿ. ಸುಮಾರು ಒಂದು 30 ಕಂತೆಗಳು, ಅದೆಲ್ಲವೂ ನನ್ನ ಪುಸ್ತಕದ ವಿವರವಾಗಿ ಅದನ್ನು ಬರ್ತಿದ್ದೀನಿ, ಬೇರೆ ಬೇರೆ ಬರ್ತಿದ್ದಾರೆ, ಅಲ್ಲಿದೆ, ನೀವು ಗಮನಿಸಬಹುದು. ಆಗ ನಾವು ಹಾಕೊಂಡಂತಹ ಒಂದು ನಿಯಮಗಳಿತ್ತು. ಆ ನಿಯಮಗಳೇನು ಅಂತಂದ್ರೆ, ನಾವೀಗ ಹೇಳ್ತಾ ಇರೋದು ಕುವೆಂಪು ಅವರು ಸಣ್ಣ ಕಥೆಯನ್ನ ಹೇಗೆ ಬರೆದ್ರು, ಶಿವರಾಮ್ ಕಾರಂತ ಕಥೆಯನ್ನು ಹೇಗೆ ಬರೆದ್ರು, ಅಥವಾ ಇನ್ಯಾವುದೋ ಒಬ್ಬ ಅನಂತಮೂರ್ತಿ ಅವರು ಹೇಗೆ ಬರೆದ್ರು, ಅನಂತಮೂರ್ತಿಯವರ ಕಾರ್ತಿಕ ಕಥೆಯ ಆಶಯ ಏನು, ಆ ಪಾತ್ರದ ಬೆಳವಣಿಗೆ ಹೇಗಿತ್ತು. ಹಾಗಾಗಿ ಇಡೀ ಕಥೆಯ ಯಾವ ಒಂದು ಚೌಕಟ್ಟಿಗೂ ಧಕ್ಕೆ ಬರಬಾರ್ದು. ಹಾಗಾಗಿ ನಮಗೆ ಸಮಯ ಇದ್ದಿದ್ದು ಅರ್ಧ ಗಂಟೆ. ಆ ಅರ್ಧ ಗಂಟೆಯಲ್ಲಿ ಇಡೀ ಕಥೆಯನ್ನ ಹಿಡಿದಿಡೋದಕ್ಕೆ ಕೆಲವು ಭಾಗಗಳನ್ನ ಚಿತ್ರಿಸಿ, ಎಷ್ಟೋ ಭಾಗಗಳನ್ನ ಅಂದ್ರೆ ಆ ಅನುಭವ, ಸಣ್ಣ ಕಥೆಯ ಅನುಭವ ಪ್ರೇಕ್ಷಕರಿಗೆ ಆಗ್ಬೇಕು ಅನ್ನೋ ಕಾರಣದಿಂದ ಓದಿಸುತ್ತೆ. ಕೆಲವು ಭಾಗಗಳನ್ನ ದೃಶ್ಯ ಮಾಧ್ಯಮಕ್ಕೆ ಅಳವಡಿಸಕ್ಕಾಗದೆ ಓದಿಸಿ, ಕೆಲವು ದೃಶ್ಯಗಳನ್ನ ಚಿತ್ರೀಕರಿಸಿ, ಅದಕ್ಕೆ ಒಂದು ಚೌಕಟ್ಟನ್ನ ಕೊಟ್ಟು, ಒಬ್ಬ ವಿಮರ್ಶಕ ಕಥೆ ಹೇಗೆ ಆರಂಭ ಆಯ್ತು, ಆ ಕಥೆಯ ಹುಟ್ಟು ಬೆಳವಣಿಗೆ, ಕೃತಿಕಾರನೇ ಇದ್ರೆ ಆ ಕೃತಿಕಾರನ ಮಾತು, ವಿಮರ್ಶಕ ಇದ್ರೆ ಅದನ್ನ ವಿಶ್ಲೇಷಣೆ, ಇದರ ಮೂಲಕ ಒಂದು ತಂತಿಗಳನ್ನ ಕಟ್ಟೋ ಪ್ರಯತ್ನ ಮಾಡಿದ್ವಿ. ಇದು ಸುಮಾರು 1.5 ವರ್ಷ ಮಾಡಿದಂತಹ ಕೆಲಸ. ಆ ಮಾಡಿ ಆ ಫಾರ್ಮುಲಾ ಅಥವಾ ಆ ಒಂದು ಧಾಟಿ ನನ್ನ ಒಳಗೆ ಇಡಬೇಕು. ಹಾಗಾಗಿ ಮುಂದಿನ ನಾನು ಮುನ್ನುಡಿ ಮಾಡಿದಾಗಲಾಗಲಿ ಅಥವಾ ಬೇರೆ ಇದ್ರಲ್ಲಾಗಲಿ ದೃಶ್ಯ ಮಾಧ್ಯಮಕ್ಕೆ ಎಷ್ಟು ಬದಲಾವಣೆ ಬೇಕೋ ಅಷ್ಟನ್ನ ಮಾಡ್ಕೊಂಡಿದ್ದೀನಿ. ಇಡೀ ಕೃತಿಯನ್ನ ಮುರಿದು ಕಟ್ಟಿ ಹೊಸ ಕೃತಿಯನ್ನ ಕಟ್ಟೋದ್ರ ಕಡೆ ನಂಗೆ ಆಸಕ್ತಿ ಇಲ್ಲ. ಎಲ್ಲರೂ ಹೇಳ್ತಾ ಇರ್ತಾರೆ ಸ್ನೇಹಿತರು ಆ ತರ ಒಂದು ಪ್ರಯತ್ನ ಮಾಡ್ಬೇಕು ಅಂತ. ಮುಂದೆ ಅಂತ ಯಾವ್ದಾದ್ರು ಒಂದು ವಸ್ತು ಬಂದಾಗ ಮಾಡ್ಬೇಕು ಅಂತ. ಈಗ ನನಗೆ ದಾರಾ ಬಂದ್ರವರ ಬದುಕು ಬರಹದ ಬಗ್ಗೆ ಒಂದು ಚಿತ್ರ ಮಾಡ್ಬೇಕು ಅಂತ ಭಾಸ್ಕರ್ ಸರ್ ಅವ್ರಿಗೆ ಚರ್ಚೆ ಮಾಡ್ತಾ ಇದ್ದೀನಿ. ನನಗೆ ಅದನ್ನ 3-4 ವರ್ಷದಿಂದ ನನ್ನ ಮನಸ್ಸಿನಲ್ಲಿ ಇದ್ರೂ ಕೂಡ ಬೇಂದ್ರೆಯವರ ಇದನ್ನ ನನಗೆ ದೊಡ್ಡ ಸಮಸ್ಯೆ ಇರುವಂತದ್ದು, ಅವರ ಪದ್ಯಗಳಿಗೆ ಯಾವ ಬಿಂಬಗಳನ್ನ ಹಾಕೋದು. ಒಂದೊಂದು ಪದಕ್ಕೂ ಬೇರೆ ಬೇರೆ ಅರ್ಥ ಇದೆ. ಅವರ ಪದಗಳ ಮೋಡಿ ಇದೆಯಾ, ಮೋಡಿ ಅನ್ನೋ ಪದನೇ ಬಳಸ್ತೀನಿ ನಾನು. ಆ ಮೋಡಿ ಇದೆಯಲ್ಲ, ಅದಕ್ಕೆ ನಾನು ಒಂದು ಯಾವುದೋ ಒಂದು ವಿಷಯ ತೋರಿಸಿದ ತಕ್ಷಣ ಅದು ಅದನ್ನ ತೆಳುವು ಮಾಡಿಬಿಡುತ್ತೆ, ದುರ್ಬಲ ಮಾಡುತ್ತೆ ಮಾತಿನ ಶಕ್ತಿಯನ್ನ, ಅಕಮದ ಶಕ್ತಿಯನ್ನ ಅಂತ ಅನ್ಸಿ, ಅದಕ್ಕೆ ಇವಾಗಲೂ ನನಗೆ ಒಂದು ಹಾದಿ ಸಿಕ್ಕಿಲ್ಲ. ಇದಿಷ್ಟಲಾಗಲೇ ಆ ಬೇಂದ್ರೆ ಅವರ ಕುರಿತು ಸಿನಿಮಾ ಮಾಡಿರ್ತಿದೆ. ನಂಗೆ ಅವ್ರ ಬದುಕನ್ನ ಆಧರಿಸಿ, ಅವರ ಪದ್ಯಗಳನ್ನ ಆಧರಿಸಿ ಸಿನಿಮಾ ಮಾಡಬೇಕು ಅಂತ ಮಹದಾಸೆ. ನನ್ಗೆ ಈಗಲೂ ನೀತಿ ಕೊಡಕ್ ಆಗ್ತಾ ಇರುವಂತದ್ದು ಅಂದ್ರೆ ಆ ಪದ್ಯಗಳನ್ನ ಹೇಗೆ ಬಳಸೋದು ಅಂತ. ಈಗ ಏನೋ ಒಂದು ಸ್ಪಷ್ಟವಾಗಿ ಹರಡಿರ್ತಾ ಇದೆ. ಈಗ ಯೋಚನೆ ಮಾಡ್ತಾ ಇದ್ದೀನಿ, ಯಾಕೆ ಆ ಪದ್ಯಗಳನ್ನ ಹಾಗೆ ಓದಿಸಿ ಅಥವಾ ಅದನ್ನ ತೆರೆ ಮೇಲೆ ಅದರ ಸಾಲುಗಳು ಹಾಗೆ ಬಂದು ಅಥವಾ ಯಾರಿಗಾದ್ರೂ ವಾಚನ ಮಾಡಿಸಿ
ಅದನ್ನ ದಾಟ್ಕೊಂಡು ಯಾಕೆ ಉಳಿದುದನ್ನು ಕಟ್ಟಬಾರ್ದೇಕೆ ಅಂತ ಅನ್ಕೋತಾ ಇದ್ದೀನಿ. ಅದು ದೃಶ್ಯ ಮಾಧ್ಯಮಕ್ಕೆ ಎಷ್ಟು ಮಟ್ಟಿಗೆ ಒಗ್ಗುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ. ನಾನು ನಿಟ್ಟಿನಲ್ಲಿ ಯೋಚನೆ ಮಾಡ್ತಾ ಇದ್ದೀನಿ. ಹಾಗಾಗಿ ಕೆಲವು ಇದನ್ನ ನಾವು ಒಡೆಯೋದಕ್ಕಾಗಲ್ಲ, ಡಿಕೋಡ್ ಅಂತ ಹೇಳ್ತೀವಿ, ಡಿಕೋಡ್ ಮಾಡಕ್ ಸಾಧ್ಯನೇ ಇಲ್ಲ ಕೆಲವು ದೃಶ್ಯಗಳನ್ನ. ಅವು ಬೇರೆ ಕಟ್ಟಬೇಕಾಗಿದೆ. ನಾನು ಅಂಥ ಡಿಕೋಡ್ ಮಾಡುವಂತ ಸನ್ನಿವೇಶದಲ್ಲಿ ನಾನು ಬೆಟ್ಟ ಜೀವ ಮಾಡಿದಾಗ, ಮುನ್ನುಡಿ ಮಾಡಿದಾಗ, ಅಥವಾ ಏನಾದ್ರು ಬೇರೆ ಬೇರೆ ಸಿನಿಮಾಗಳು ಮಾಡಿದಾಗ ಮುಖರ್ಜಿ ಅನ್ಸಿದ್ರೆ ಪ್ರಾಯಶಃ ಭಾಸ್ಕರ್ ಅವರು ನೆರವಿದ್ದಿದ್ರೆ ಅದನ್ನ ಮಾಡಕ್ ಸಾಧ್ಯನೇ ಆಗ್ತಾ ಇಲ್ಲ, ಯೋಚನೆ ಕೂಡ ಮಾಡಕ್ ಆಗ್ತಾ ಇಲ್ಲ. ಹಾಗಾಗಿ ಆ ಥರದ್ದು ನಮ್ಗೆಲ್ಲ ನೆರವು ಸಿಕ್ಕಾಗ ಒಂದು ಕೃತಿಗಳನ್ನ ಮಾಡಬಹುದು. ನಾವು ದೊಡ್ಡ ಚಾಲೆಂಜ್ ಅಂತ ನಾವಾಗಲೇ ಹೇಳ್ತಿದ್ದೆ. ಯಾವಾಗಲೂ ಈ ಸಾಹಿತ್ಯ ಕೃತಿಯನ್ನು ಆಧರಿಸಿ ಸಿನಿಮಾ ಮಾಡಿದಾಗ ಜೇನುಗೂಡಿಗೆ ಕಲ್ಲು ಹೊಡೆದಾಗೆ, ಆ ಜೇನುಗೂಡುಗಳು ಹೇಳ್ತಾವಲ್ಲ ಅವು ನಾವು ನಿಮ್ಮನ್ನ ಎಲ್ಲಿ ಬೇಕಾದ್ರೂ ಅಟ್ಟಿಸ್ಕೊಂಡು ಹೋಗ್ಬೋದು. ಯಾಕೆಂದ್ರೆ ಈಗಾಗಲೇ ಪ್ರೇಕ್ಷಕರ ಮನಸ್ಸಿನಲ್ಲಿ ಆಳವಾಗಿ ಅವನ ಹೃದಯಾಂತರಾಳದಲ್ಲಿ ಅದರ ಇಮೇಜ್ಗಳು ಮೂಡಿದ್ರು. ಅದನ್ನು ಹೊಡೆದು ಇನ್ನೊಂದನ್ನು ಸ್ಥಾಪಿಸೋದಿದೆಯಲ್ಲ ದೊಡ್ಡ ಚಾಲೆಂಜ್ ಅದು. ಆಗ ನಾನು ಹೇಳಿದಾಗ ಕಂಪೇರ್ ಮಾಡಕ್ ಶುರು ಮಾಡ್ತಾರೆ. ಮುಖರ್ಜಿಗೆ ಅಲ್ಲಿ ಹೀಗಾಯ್ತು, ಗೋಪಾಲ ಇಲ್ಲಿ ಹೀಗಾಯ್ತು, ಮತ್ತೆ ಯಾಕೆ ಹೀಗಾಯ್ತು, ಈಗ ಯಾಕೆ ಆಗಿಲ್ಲ ಅಂತ. ಆ ತರದ ಸಾಧ್ಯತೆಗಳು ನಮಗೆ ದಾಟ್ಕೊಳ್ಳೋ ಸಾಧ್ಯ ಇದ್ರೆ ನಾಗೇ ಶಂಭು ಪಾತ್ರವನ್ನ ವಿವರಿಸ್ತಾರೆ. ಶಂಭು ಇನ್ನು ಬರೋದೇ ಇಲ್ಲ ಈ ಸಿನಿಮಾದಲ್ಲಿ. ಶಂಭುವಿನ ಕಲ್ಪನೆಯನ್ನ ಸಂಪೂರ್ಣವಾಗಿ ಪ್ರೇಕ್ಷಕರ ಮನಸ್ಸಿಗೆ ಬಿಟ್ಟಿದ್ವಿ. ನಿಮ್ಮ ಮನಸ್ಸಿನಲ್ಲಿ ಮೂಡುವಂತ ಶಂಭು ಯಾರಾದ್ರೂ ಇರ್ಬೋದು. ಆದ್ರೆ ಶಂಭು ಒಳ್ಳೆಯವನ ಕೆಟ್ಟವನ ಅದು ಕೂಡ ಕಲ್ಪನೆ ನಿಮ್ಗೆ ಬಿಟ್ಟಿದ್ದು. ಅವನ ಮನೆಯಿಂದ ಹೋಗೋದಕ್ಕೆ ಕಾರಣ ಏನು? ಅವನು ಮನೆಯಿಂದ ಹೋಗೋದಕ್ಕೆ ತಂದೆ ಗೋಪಾಲಯ್ಯ ಕಾರಣನ, ಶಂಕರಿ ಕಾರಣನ, ನಾರಾಯಣ ಕಾರಣನ, ಲಕ್ಷ್ಮಿ ಕಾರಣನ, ಅದು ಕೂಡ ನಿಮ್ಮ ಮನಸ್ಸಿಗೆ ಬಿಟ್ಟದ್ದು. ಅದರ ಬ್ಯೂಟಿ ನಂಗೆ ಕಾದಂಬರಿಯಲ್ಲಿ ನಾವು ಅದನ್ನ ಸ್ವಲ್ಪ ಬದಲಾಯಿಸ್ಕೊಂಡು ಮಾಡಿದಾಗ ನಂಗೆ ಇಷ್ಟ ಆಯ್ತದ್ದು. ಆ 4 ಜನಕ್ಕೆ 4 ಕಾರಣಗಳಿರುತ್ತೆ. ಲಕ್ಷ್ಮಿಗೆ ಒಂದು ಕಾರಣ ಇರುತ್ತೆ, ಶಂಭು ಅಲ್ಲಿಂದ ಬಿಟ್ಟು ಹೋಗೋದಕ್ಕೆ. ಅವನು ಯಾವುದೋ ಒಂದು ಸಂದರ್ಭದಲ್ಲಿ ತನ್ನನ್ನ ಕೆಣಕದ, ಹಾಗಾಗಿ ನಾನು ಅವನನ್ನ ಹೆದರಿಸಿದೆ, ನಿಮ್ಮ ತಂದೆಗೆ ವಿಚಾರ ಹೇಳ್ತೀನಿ, ಆ ಭಯದಿಂದ ಅವನು ಬಿಟ್ಟು ಹೋದ ಅಂತ ಅವಳು ಅಂದ್ಕೊಂಡಿರ್ತಾರೆ. ನಾರಾಯಣ ಅಂದ್ಕೊಳ್ತಾನೆ, ಅವನ ಜಮೀನು, ಅವನಿಗೆ ಹೋಗ್ಬೇಕಾದ ಜಮೀನನ್ನ ನಾನು ಉಳುಮೆ ಮಾಡ್ತಾ ಇದ್ದೀನಿ, ಆ ಜಮೀನಿನ ಒಡೆಯ ನಾನು ಆಗ್ತಾ ಇದ್ದೀನಿ ಅನ್ನೋದ್ರ ಬಗ್ಗೆ ಅವ್ನಿಗೆ ಆಕ್ರೋಶ ಆಯ್ತು, ಆ ಕೋಪಕ್ಕೆ ಮನೆ ಬಿಟ್ಟು ಹೋದ ಅಂತ ನಾರಾಯಣ ಅಂದ್ಕೊಂಡಿರ್ತಾನೆ. ಶಂಕರಮ್ಮ ಅಂದ್ಕೊಂಡಿರ್ತಾರೆ, ಅವನು ಸ್ವಾತಂತ್ರ್ಯ ಹೋರಾಟಕ್ಕೆ ಹೋಗ್ಬೇಕು, ಗಾಂಧೀಜಿಯವರು ಈ ಪುತ್ತೂರು ಪ್ರದೇಶದಲ್ಲ ಬಂದಿದ್ದಾರೆ, ಅವರು ಸ್ವಾತಂತ್ರ್ಯ ಹೋರಾಟಕ್ಕೋಸ್ಕರ ನಿಧಿ ಸಂಗ್ರಹ ಮಾಡ್ತಾ ಇದ್ದಾರೆ, ನಿನ್ನ ಒಡವೆಗಳನ್ನ ಕೊಡು ಅಂತ ಕೇಳಿದ. ನಾನು ಅವಳು ಒಡವೆಗಳನ್ನ ಕೊಡ್ಲಿಲ್ಲ. ಪ್ರಾಯಶಃ ಕೊಟ್ಟಿದ್ದಿದ್ರೆ ಅವ್ನ ಮನೆಗೆ ಹಿಂತಿರುಗಿ ಬರ್ತಾ ಇದ್ದಾನೆ, ಕೊಡ್ಲಿಲ್ಲ ಅನ್ನೋ ಕಾರಣಕ್ಕೆ ಅವ್ನ ಮನೆ ಬಿಟ್ಟಿರೋದು ಅನ್ನೋದು ಅವನು ಅಂದ್ಕೊಂಡಿರ್ತಾರೆ. ಗೋಪಾಲಯ್ಯ ಬೇರೆ ಅವ್ರು ಅಂದ್ಕೊಂಡಿರ್ತಾರೆ, ನಾನು ಸ್ವಾತಂತ್ರ್ಯ ಹೋರಾಟಕ್ಕೆ ಹೋಗ್ತೇನೆ ಇದ್ದಾಗ ನಾನು ವಿರೋಧಿಸಿದೆ, ನೀನ್ ಇಂಗ್ಲಿಷ್ ಶಾಲೆಯನ್ನು ಓದಿದೆ, ಇಂಗ್ಲಿಷ್ ಕಲ್ಸಿದ್ದೆ, ನಂಗೆ ಅಪರಾಧ ಆಯ್ತು, ಸ್ವಾತಂತ್ರ್ಯ ಹೋರಾಟಕ್ಕೆ ನೀನು ಹೋಗ್ಬೇಡ ಅಂತ ನಾನು ತಡೆದೆ, ಹಾಗಾಗಿ ನಾನು ಮಾತಾಡೋ ಮೀರಿ ನಾವು ಸ್ವಾತಂತ್ರ್ಯ ಹೋರಾಟಕ್ಕೆ ಹೋಗ್ತೇನೋ, ಹಾಗಾಗಿ ಮನೆಯಿಂದ 12 ವರ್ಷದಿಂದ ಬಂದಿದ್ದೇನೋ ಅಂತ. ಹೀಗೆ 4 ಜನದ ಕಲ್ಪನೆಯ ಶಂಭು ಇದೆಲ್ಲ ಅವ್ರು ಭಿನ್ನವಾದ ಹಾಗೆ ಪ್ರೇಕ್ಷಕರು ಇನ್ನೊಬ್ಬ ಶಂಭುವಿನ ಕಾಣ್ತಾ ಇರ್ತಾನೆ. ಈ 4ರಲ್ಲಿ ಯಾವ್ದು ಸರಿ ಯಾವ್ದು ತಪ್ಪು, ಶಂಭು ಹೋಗಿರೋ ಕಾರಣವಾದ್ರು ಏನು, ನಾನು ಕೊನೆಗೂ ನಿಗೂಢ ಹಾಗೆ ಉಳಿದದ್ದು ಅದರ ಶಕ್ತಿಯಿಂದ ನಾವು ಭಾವಿಸ್ತೇವೆ. ಆ ರಾಶಮನ್ನ ಘಾಟಿಯ ಛಾಯೆ ಕೂಡ ಅಲ್ಲಿದೆ, ಅದು ಕೂಡ ಹಾಗೆ ಒಂದು ರೀತಿ ಪತ್ತೆ, ಅದು ಒಂದು ಹಾಗೆ ನೋಡಿದ್ರೆ ಒಂದು ಮಾರ್ಗರು ಸಾವಿನ ಸುತ್ತ ನಡೆಯುವಂತ ಇದು ಅದರ ಕಟ್ಟುವಿಕೆಯಲ್ಲಿ ಇವತ್ತಲ್ಲ, ಎಷ್ಟು ವರ್ಷದಿಂದ 50 ವರ್ಷ 50-60 ಆಗ್ತಾ ಬಂತೇನೆ ಅಲ್ವಾ ಸರ್? 1952 ಅಥವಾ ಇನ್ನೂ ಮುಂಚೆನಾ, ಮೋರಾರ್ಲೆಸ್ ಆ ಸಂದರ್ಭದ್ದು. ಇವತ್ತಿಗೂ ಅದೊಂದು ಟೆಕ್ಸ್ಟ್ ಬುಕ್ ಆಗಿದೆ ನಾವೆಲ್ಲರಿಗೂ ಅಂತ ಸಿನಿಮಾಗಳನ್ನ. ಅವಾಗ ಅವಾಗಲೇ ಈಗ ದೃಶ್ಯ ಮಾಧ್ಯಮದ ಸಾಧ್ಯತೆಗಳು ಅವತ್ತಿಗಿಂತ ಇವತ್ತು ಹೆಚ್ಚಿದೆ. ಬಿಂಬದ ಇದಾಗ್ಲಿ ಅಥವಾ ನಾನು ಆಗ್ಲೇ ಹೇಳಿದಾಗೆ ಶಬ್ದ, ಸಂಗೀತ ಮತ್ತೆ ಅದರ ಅನುಭವ ಕೊಡೋದಿದೆಯಲ್ಲ, ಈಗ ಮೊಬೈಲ್ ಅಲ್ಲಿ ಸಿನಿಮಾ ನೋಡೋದಕ್ಕೂ, ಟೆಲಿವಿಷನ್ ಸಿನಿಮಾ ನೋಡೋದಕ್ಕೂ, ಈ ದೊಡ್ಡ ಚಿತ್ರಮಂದಿರದಲ್ಲಿ ಪ್ರೇಕ್ಷಕರ ಜೊತೆ ಸಿನಿಮಾ ನೋಡೋದಕ್ಕೂ ಕೊಡುವಂತ ಅನುಭವ ಬೇರೆ ಬೇರೆ ಆಗುತ್ತೆ. ಆ ಅನುಭವಕ್ಕೆ ಇವತ್ತಿನ ಹೆಚ್ಚಿನ ಮಾನ್ಯತೆ ಇದೆ. ಹಾಗಾಗಿ ಅವತ್ತೇ ಕುರೋಸವ ಅಂತ ಅದನ್ನ ಕಂಡಿರೋದಿಲ್ಲ, ನಿಜವಾದ ಆಟ, ಒಂದು ದೊಡ್ಡ ಕಲಾವಿದರು ಅಂತ ಅನ್ಸುತ್ತೆ. ಅದರ ಹತ್ರ ಕೂಡ ನಾವೆಲ್ಲ ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಬರಹದಿಂದ ಬೆಳ್ಳಿತೆರೆಗೆ ಎನ್ನುವ ಶೀರ್ಷಿಕೆ ನಿಮ್ಮ ಮಾತುಗಳಲ್ಲಿ ಬಹಳ ಚೆನ್ನಾಗಿ ಮೂಡುತ್ತದೆ. ನೀವೇ ಹೇಳಿದ ಹಾಗೆ ಬರಹಕ್ಕೆ ನಿಶ್ಚನಾಗಿದೆ. ಬರಹಕ್ಕೆ ಒಂದು ಕಾದಂಬರಿಯನ್ನ ದೃಶ್ಯ ಮಾಧ್ಯಮಕ್ಕೆ ತರುವಾಗ